ಏನು ಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಇವತ್ತು? ಇದು ಗುಣಮಟ್ಟ ಅಂತ ಮುಂದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ರಿ. ಕೇವಲ ನೀವು ಇವತ್ತು ಅವ್ರ ದೃಷ್ಟೀಕರಣ ಮಾಡಬೇಕು, ಅವ್ರು ಉಳಿಸ್ಕೋಬೇಕು ಅನ್ನೋಕೆ ನೀವು ಬ್ರದರ್ಸ್ ಅನ್ನೋ ಮಂದಿ ನೀವು ಎಲ್ಲರೂ ನೀವು ಯಾವ ಬಾಂಬ್ ಲಿಟ್ಟವಂಗ ನೀವು ಬ್ರದರ್ಸ್ ಅನ್ನೋರು ನೀವು ಇವತ್ತಿಂತ ಲೈಂಗಿಕ ಇವತ್ತು ಈ ರೀತಿಯಾದಂಥ ಲವ್ ಜಿಹಾದ್ ಇಡೀ ರಾಜ್ಯದಲ್ಲಿ ಭುಗಿಲೇಳ್ತಾ ಇದೆ. ಅದನ್ನ ಸಪೋರ್ಟ್ ಮಾಡುವಂಥ ಕೆಲಸ ಮಾಡ್ತೀರಿ ನೀವು ಇವತ್ತು. ಆಕಸ್ಮಿಕ ಈಗಾಗಲೇ ನಮ್ಮ ಮುಖಂಡರು ಹೇಳಿದ್ದಾರೆ, ನಮ್ಮ ಹಿರಿಯ ಸಹೋದರವರು ಆಕಸ್ಮಿಕಕ್ಕೆ ಡೆಫಿನಿಷನ್ ಕೂಡ ಕೊಟ್ಟಿದ್ದಾರೆ. ಇನ್ನೂ ಇಂಥ ಅಧಿಕಾರದಾಗಿದ್ದೆ ಈ ಹೇಳಿಕೆ ಕೊಡ್ತಾರಂದ್ರೆ ಒಬ್ಬ ಕಾಂಗ್ರೆಸ್ ಮಹಾನಗರ ಪಾಲಿಕೆ ಸದಸ್ಯನಾಗಿ ಇಟ್ಕೊಂಡೆ ಈ ರೀತಿ ಹೇಳಿಕೆ ಕೊಟ್ಟರೆ ನಾನು ಏನು ಊರ್ಲಾಕೊಳ್ಳೆ ಏನು? ನನ್ನ ಮಗಳು ಸತ್ತಿದ್ದ ದುಃಖ ನನಗೆ ಜಾಸ್ತಿ ಐತಿ, ಈ ಘಟನೆ ಆಗಿದ್ದು ನನಗೆ ದುಃಖ ಐತಿ. ಅಂಥದ್ರಾಗ ಇಂಥ ಹೇಳಿಕೆ ಕೊಟ್ಟೆ ಇನ್ನು ಮನೇನ ಸರ್ವನಾಶ ಮಾಡೋ ವಿಚಾರ ಐತೆ. ನೀವು ಕೂಡ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದ ನನ್ನ ಪಾರ್ಟಿದವರೇ, ನನ್ನ ನಾಯಕರೇ, ನನ್ನ ಮಂತ್ರಿಗಳೇ ಈ ಥರ ಹೇಳ್ತಾ ಇದ್ದಾರೆ. ನಾನು ಅವ್ರ ಯಾವ ರೀತಿ ನನ್ನ ಪಾರ್ಟಿ ಅಂತ ಹೇಳ್ಬೇಕು? ನನಗೆ ಅಸಹ್ಯ ಆಗಾಗ್ತೈತಿ. ಈಗ ಮುಂದಿನ ಕಾರ್ಯಕರ್ತರು ಅದಾರ, ಮುಂದಿನ ಜನಪ್ರತಿನಿಧಿಗಳು ಅದಾರ, ಬಾವಿ ಅದಾರ, ಆಗೋರು ಅದಾರ, ಹಿಂದೆ ಆದೋರು ಅದಾರ. ಅಂದರೆ ಯಾರ ಮನೆಯಾಗ ಘಟನೆ ಆದರೂ ಇದೇ ಹೇಳಿಕೆ ಕೊಡ್ತೀರಾ ನೀವು?